ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೆಡಿ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಪ್ರಸನ್ನ ಚಿತ್ರಮಂದಿರದಲ್ಲಿ ಮೊದಲ ದಿನ ಹೈಡ್ರಾಮಾ ನಡೆದಿತ್ತು. ಅಷ್ಟಕ್ಕೂ ಪ್ರಸನ್ನ ಚಿತ್ರಮಂದಿರದಲ್ಲಿ ಮೊದಲ ದಿನ ಫ್ಯಾನ್ ಶೋನಲ್ಲಿ ಏನೆಲ್ಲ ಆಯಿತು, ಹಾಗೆ ಅದಾದ ಬಳಿಕ ಮ್ಯಾನೇಜರ್ ಅವರು ಈ ಘಟನೆಯ ಬಗ್ಗೆ ಏನು ಹೇಳಿದ್ರು, ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಸ್, ಪ್ರಸನ್ನ ಚಿತ್ರಮಂದಿರದಲ್ಲಿ ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಬೆಳಗ್ಗೆ 6:05ಕ್ಕೆ ಫ್ಯಾನ್ ಶೋ ನಡಿಬೇಕಾಗಿತ್ತು. ಆದರೆ ಈ ಸಿನಿಮಾ ಗುರುವಾರ ರಿಲೀಸ್ ಆದರೆ ಬುಧವಾರ ರಾತ್ರಿ ಇಲ್ಲ, ಬೆಳಗ್ಗೆ 6:05ಕ್ಕೆ ಈ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ, ಬದಲಾಗಿ 7:30ಕ್ಕೆ ಫ್ಯಾನ್ ಶೋ ಆಗುತ್ತೆ ಅಂತ ಚಿತ್ರಮಂದಿರವೇ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿತ್ತು. ಆದರೆ 7:30ಕ್ಕೆ ಈ ಸಿನಿಮಾದ ಪ್ರದರ್ಶನ ಆಯ್ತಾ ಅಂತ ಕೇಳಿದ್ರೆ ಇಲ್ಲ, ಸಿನಿಮಾ ಆರಂಭವಾಗಿದ್ದು 8 ಗಂಟೆ ಬಳಿಕ. ಹಾಗಾದ್ರೆ ಚಿತ್ರಮಂದಿರದಲ್ಲಿ ಏನೆಲ್ಲ ಆಯ್ತು ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಭರ್ಜರಿ ಹೈಡ್ರಾಮನೇ ಆಯ್ತು. ಪ್ರೇಕ್ಷಕರೆಲ್ಲರೂ ಕೂಡ ಗೊತ್ತಿರಲಿಲ್ಲ 6:05 ಸಿನಿಮಾ 7:30ಕ್ಕೆ ಪೋಸ್ಟ್ಪೋನ್ ಆಗಿರೋದು. ಚಿತ್ರಮಂದಿರಕ್ಕೆ ಬಂದಿದ್ರು, ಚಿತ್ರಮಂದಿರ ಓಪನ್ ಆಗಿರಲಿಲ್ಲ, ಅಲ್ಲೊಂದಿಷ್ಟು ಹೈಡ್ರಾಮಾ ಆಯ್ತು. ಅದಾದ ಬಳಿಕ ಚಿತ್ರಮಂದಿರದ ಗೇಟ್ ಏನೋ ಓಪನ್ ಆಯಿತು, ಪ್ರೇಕ್ಷಕರೆಲ್ಲ ಚಿತ್ರಮಂದಿರದ ಒಳಗಡೆ ಹೋದ್ರು, ಆಡಿಟೋರಿಯಂನ ಒಳಗಡೆ ಹೋದ್ರು. ಸಿನಿಮಾ ಆರಂಭವಾಗಲಿಲ್ಲ, ಪ್ರೇಕ್ಷಕರೆಲ್ಲ ರೊಚ್ಚಿಗೆದ್ರು. ಆಡಿಟೋರಿಯಂನ ಹೊರಗಡೆ ಬಂದರು, ಮಾಧ್ಯಮವನ್ನು ಉದ್ದೇಶಿಸಿ ಒಂದಿಷ್ಟು ಮಂದಿ ಹೇಳಿಕೆಯನ್ನು ಕೊಟ್ಟರು. ಸಿನಿಮಾ ಪ್ರದರ್ಶನ ಆಗ್ತಾ ಇಲ್ಲ, ಯಾಕೆ, ಏನಾಯಿತು, ನಮಗಿಲ್ಲದ ರೀಫಂಡ್ ಮಾಡಿ, ಹಂಗೆ ಹಿಂಗೆ ಅಂತ. ಮತ್ತೊಂದಿಷ್ಟು ಮಂದಿ ಮ್ಯಾನೇಜರ್ ಎಲ್ಲಿ ಅಂತ ಹೇಳಿದ್ರು. ಈ ಹೈಡ್ರಾಮಾ ಹೇಗಿತ್ತು ಒಮ್ಮೆ ನೋಡ್ಕೊಂಡ್ ಬರೋಣ. 5 ಗಂಟೆಗೆ ನಾವು ಮನೆಯಿಂದ ಇಲ್ಲಿ ಬಂದಿರೋದು, 5 ಗಂಟೆಗೆ ಬಂದಿರೋರು 8:30 ಆಯ್ತು, ಇನ್ನೂ ಯಾವುದೇ ರೆಸ್ಪಾನ್ಸ್ ಇಲ್ಲ. ನಾವು ಈಗ ಕೆಲ್ಸಕ್ಕೆ ಹೋಗ್ಬೇಕಾ ಬೇಡವಾ? ಫ್ಯಾನ್ ಶೋ ಅಂತ ಕೊಟ್ಮೇಲೆ ಫ್ಯಾನ್ ಶೋ ರೆಸ್ಪಾನ್ಸ್ ಮಾಡಬೇಕು, ಏನು ಮಕ್ಕಳು ಯಾರು ಮಾಡ್ತಾ ಇಲ್ಲ. ಥಿಯೇಟರ್ ಬಂದು ಏನು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ಈ ತರ ಮಾಡಿದ್ರೆ ಇನ್ನೇನಿಗೆ ಬರ್ಬೇಕು ನಾವು ಥಿಯೇಟರ್ಗೆ? ನಾವು ಆಟ ಓಡಿಸ್ತಾನೆ ಜೀವನ. ನಾವೇನು ಮಾಡೋದೇನೆ 5:30 ಬಂದಿರೋದು. ನಾವು ಆಟ ಓಡಿಸ್ತಾ ಜೀವನ. ನಮ್ಮ ಹೆಂಡತಿ ಮಕ್ಕಳ ಇದು ಫಿಲಮ್ಗೋಸ್ಕರ ಕಾಯ್ತಾ ಇರ್ಬೇಕಾಗಲ್ಲ. ಸ್ವಲ್ಪ ಹೇಳಿ ನೀವೇ, ಇಲ್ಲಾಂದ್ರೆ ಇಲ್ಲ ಹೋಗಿ ಕ್ಯಾನ್ಸಲೇಷನ್ ಕೊಡಿ, ನಾವು ಮನೆಗೆ ಹೋಗಿ ನಾಳೆ ಮಾಡಿ ₹8 ಸಂಬಳ ಹೋಯ್ತಾನೆ. ನಾವು ಆಮೇಲೆ ಈಗ ಬಂದು ನೋಡ್ಕೊಂತೀವಿ. ನಾವು ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಿ ನೋಡಿ, ಧ್ರುವ ಅವರ ಅಭಿಮಾನಿಗಳು ತಮ್ಮೆಲ್ಲ ಕೆಲಸವನ್ನ ಬಿಟ್ಟು ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು ಅಂತ ಬಂದಿದ್ದಾರೆ. ಇವರು ಹೇಳಿದ್ರೆ ತಪ್ಪಿಲ್ಲ. ಅಸಲು ಇಲ್ಲಿ ಏನು ಆಗಿದೆ ಅನ್ನೋದು ಕೂಡ ಇವರಿಗೆ ಗೊತ್ತಿಲ್ಲ. ಇವರು ಚಿತ್ರಮಂದಿರದವರ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಸಲಿಗೆ ಚಿತ್ರಮಂದಿರದವರ ಸಮಸ್ಯೆ ಅಲ್ವೇ ಅಲ್ಲ ಇದು ಸಮಸ್ಯೆ ಚಿತ್ರತಂಡದ್ದು. ಒಂದಿಷ್ಟು ಕಾರಣಗಳಿಂದಾಗಿ ಸಿನಿಮಾ ಅಪ್ಲೋಡ್ ಮಾಡೋದು ತಡವಾಯಿತು. ಅದರ ಹಿಂದಿನ ದಿನ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ. ನಿಜ ಹೇಳ್ಬೇಕಂತ ಹೇಳಿದ್ರೆ ಗುರುವಾರ ಈ ಸಿನಿಮಾ ರಿಲೀಸ್ ಆಗೋದೇ ಅನುಮಾನ ಅಂತ ಇತ್ತು, ರಿಲೀಸ್ ಆಗ್ತಾ ಇರಲಿಲ್ಲ. ಅದೇಗೋ ಪ್ರೇಮ್ ಅವರು ಸರ್ಕಸ್ ಮಾಡಿ ಅದು ಇದು ಅಂತೇಳಿ ಏನೋ ಸಿನಿಮಾವನ್ನ ರಿಲೀಸ್ ಮಾಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಇಲ್ಲಿ ಈಗ ಅಭಿಮಾನಿಗಳು ಏನು ಆರೋಪ ಮಾಡ್ತಾ ಇದ್ದಾರೆ, ಅದವರ ನೋವಿನ ಮಾತು ಅಷ್ಟೇ, ಹಾಗಂತ ಅದು ಅವರ ತಪ್ಪಲ್ಲ. ಧ್ರುವ ಸರ್, ನೀವೇ ಒಂದು ರೆಸ್ಪಾನ್ಸಿಬಲ್ ಆಗಿ ಇದನ್ನ ನೀವು ಮುಂದೆ ನಿಂತ್ಕೊಂಡು ನಡ್ಸ್ಕೊಂಡಿದ್ರೆ ಆಗಿರೋದು. ಈ ತರ ಎಲ್ಲೋ ಫ್ಯಾನ್ಸ್ಗೂ ನೋಡಿ ಒಂದು ಅವಮರ್ಯಾದೆ ಇತ್ತು. ನಾವು ಯಾಕಂದ್ರೆ ಧ್ರುವನ ಮರ್ಯಾದೆ ಕೊಟ್ಕೊಂಡು ನಾವೆಲ್ಲ ಇದು ಮಧ್ಯೆ ಬಂದಿದ್ದೀವಿ. ಈ ತರ ಆದ್ರೆ ನಾವ್ ಎಲ್ಲಿಂದ ಉಳಿಸ್ಕೊಳ್ಳೋದ ಹೇಳಿ? ಥಿಯೇಟರ್ಗೆ ಜನ ಬರಲ್ಲ ಅಂತಾನೆ ಈಗ ಇಷ್ಟೆಲ್ಲ ಬಂದವ್ರು ಎಲ್ಲ ಕಡೆ ನೋಡಿ, ಥಿಯೇಟರ್ ಅವರು ರೆಸ್ಪಾನ್ಸ್ ಮಾಡ್ತಾರೆ, ಯಾರು ಮಾಡ್ತಾ ಇಲ್ಲ. ಈಗ ಎಲ್ಲೋಗೋಣ? ಈಗ ಇದೇ ತರ ಮಾಡಿದ್ರೆ ಯಾರಾದ್ರೂ ಬರ್ತಾರ? ಕನ್ನಡ ಫಿಲಮ್ಗೆ ಥಿಯೇಟರ್ಗಳು ಖಾಲಿ ಆಗ್ತೈತೆ ಇದೇ ಕಾರಣಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಫ್ಯಾನ್ಸ್ಗಳು ಫ್ಯಾನ್ ಶೋ ಅಂತ ಕೊಟ್ಮೇಲೆ ಎಲ್ಲರೂ ಮನೆ ಎಲ್ಲ ಬಿಟ್ಟು 5 ಗಂಟೆಗೆ ಬಂದಿರ್ತಾರೆ. ನಾಷ್ಟ ಇರಲ್ಲ, ಕಾಫಿ ಇರಲ್ಲ ಅವ್ರಿಗೆಲ್ಲ. ಅವರು ಕೆಲ್ಸಕ್ಕೆ ಹೋಗೋದಕ್ಕೆಲ್ಲ ಟೈಮ್ ನೋಡ್ಕೊಂಡು ಬಂದಿರ್ತಾರೆ. ಈ ತರ ಮಾಡಿದ್ರೆ ಯಾರು ಗೊತ್ತಿಲ್ಲದ ಚಿತ್ರಮಂದಿರದವರ ಬಗ್ಗೆ ಅವರು ಆರೋಪವನ್ನು ಮಾಡ್ತಿದ್ದಾರೆ. ಇದು ಚಿತ್ರಮಂದಿರದವರ ಸಮಸ್ಯೆ ಕೂಡ ಅಲ್ಲ. ಧ್ರುವ ಸರ್ಜಾ ಅವರೇ ಸ್ವಲ್ಪ ನೋಡಿ, ಇದು ನಿಮ್ಗೆ ಅವಮಾನ ಮಾಡ್ತಿರೋದು ಹಂಗೆ ಹಿಂಗೆ ಅಂತ. ಅಸಲಿಗೆ ಇಲ್ಲಿ ಸಮಸ್ಯೆ ಆಗಿರೋದು ಚಿತ್ರತಂಡದಿಂದಲೇ. ಈ ಚಿತ್ರತಂಡದ ಭಾಗ ಧ್ರುವ ಸರ್ಜಾ ಕೂಡ. ಹೀಗಾಗಿ ಸಮಸ್ಯೆ ಆಗಿರೋದು ಅವರಿಂದಲೇ, ಚಿತ್ರಮಂದಿರದವರಿಂದ ಅಲ್ಲ. ಆ ಬಳಿಕ ಈ ವಿಚಾರವನ್ನ ಸ್ವತಃ ನಿರ್ದೇಶಕ ಪ್ರೇಮ್ ಅವರೇ ಹಾಗೆ ಧ್ರುವ ಸರ್ಜಾ ಅವರು ಕೂಡ ಹೇಳಿದ್ರು. ಇರ್ಲಿ, ಈ ವಿಚಾರವನ್ನ ಪಕ್ಕ ಕೇಳೋಣ. ಈಗಾಗಲೇ ಹೇಳಿದಂತೆ ಒಂದಿಷ್ಟು ಮಂದಿ ಮ್ಯಾನೇಜರ್ ಅವರನ್ನ ಹುಡುಕ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಮ್ಯಾನೇಜರ್ ಅವರು ಬಂದರು. ಅವರನ್ನ ಕೂಡ ತರಾಟೆಗೆ ತೆಗೆದುಕೊಂಡ್ರು. ಮ್ಯಾನೇಜರ್ ಅವರು ಎಲ್ಲರ ಜೊತೆ ಕೂಡ ತುಂಬಾನೇ
ಅನ್ಯೋನ್ಯವಾಗಿ ಮಾತನಾಡಿದ್ರು. ಅಷ್ಟೊತ್ತಿಗಾಗಲೇ ಸಿನಿಮಾ ಆರಂಭವಾಯಿತು. ಪ್ರೇಕ್ಷಕರೆಲ್ಲ ಚಿತ್ರಮಂದಿರದ ಒಳಗಡೆ ಹೋದ್ರು. ಸಿನಿಮಾವನ್ನ ನೋಡಿ ಖುಷಿಪಟ್ಟರು, ಸಂಭ್ರಮಿಸಿದ್ರು. ಅಷ್ಟಕ್ಕೂ ಮ್ಯಾನೇಜರ್ ಅವರ ಜೊತೆಗೆ ನಡೆದಂತಹ ಆ ಸಂಭಾಷಣೆ, ವಾದ ಪ್ರತಿವಾದ ಯಾವ ರೀತಿ ಇತ್ತು ಒಮ್ಮೆ ಕೇಳ್ಕೊಂಡ್ ಬರೋಣ. ಈ ಘಟನೆ ಆದ ಬಳಿಕ ಮ್ಯಾನೇಜರ್ ಅವರು ಈ ಒಂದು ಘಟನೆಯ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಮ್ಯಾನೇಜರ್ ಅವರು ಏನಂದ್ರು ಒಮ್ಮೆ ಕೇಳ್ಕೊಂಡ್ ಬರೋಣ. ಸರ್, ಆಕ್ಚುಲಿ ಕಂಟೆಂಟ್ ಬರೋದು ಲೇಟ್ ಆಯಿತು, ಮತ್ತೆ ಡೌನ್ಲೋಡ್ ಆಗೋದು ಸೆಕೆಂಡ್ ಹಾಫ್ 2-3 ಸಾರಿ ಬಂದು ಫೇಲ್ಯೂರ್ ಆಗ್ತಿತ್ತು, ಡೌನ್ಲೋಡ್ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಅಷ್ಟೇ ತೊಂದರೆ ಆಗಿತ್ತು ಸರ್. ಪ್ರೊಡಕ್ಷನ್ ಟೀಮಿಂದ ಪ್ರಾಬ್ಲಮ್ ಆಗಿರೋ ಅವ್ರು ಆಕ್ಚುಲಿ ಬಿಫೋರ್ 1 day ಬಿಫೋರ್ ಕೊಟ್ಟಿದ್ದು ಈಗ ಸಮಸ್ಯೆ ಆಗ್ತಾ ಇಲ್ಲ. ಲೇಟಾಗಿ ಆಗ್ತಾ ಈಗ ನಾವು ನೆನ್ನೆಯಿಂದ ಕಾಯ್ದು ಕಂಟೆಂಟ್ ಕೊಡೋದು ಲೇಟ್ ಆಯಿತು, ಅದಕ್ಕೋಸ್ಕರ ಅಷ್ಟೇ. ಏನಿಲ್ಲ ಸರ್, ಎಲ್ಲ ಆಗಿದೆ, ಸಕ್ಸಸ್ ಆಗಿದೆ, ತೊಂದರೆ ಇಲ್ಲ ಸರ್. ಆಗಿರುವಂತ ಸಮಸ್ಯೆಯನ್ನ, ಆ ಘಟನೆಯ ನಡೆಯಿತು ಮೊದಲ ದಿನ ಆ ಫ್ಯಾನ್ ಶೋ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೇ ಮ್ಯಾನೇಜರ್ ಅವರು ಪ್ರೇಕ್ಷಕರ ಜೊತೆಗೆ ಹೇಳಿದ್ರು. ಆದ್ರೆ ಅವು ಯಾವುದನ್ನು ಕೂಡ ಒಪ್ಪಿಕೊಳ್ಳುವಂತ ಮನಸ್ಥಿತಿಯಲ್ಲಿ ಪ್ರೇಕ್ಷಕರು ಇರಲಿಲ್ಲ, ಅರ್ಥ ಮಾಡಿಕೊಳ್ಳುವಂತ ಮನಸ್ಥಿತಿ ಇರಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಆ ವಿಡಿಯೋನೇ ಹೇಳುತ್ತೆ. ಪ್ರೇಕ್ಷಕರೆಲ್ಲ ಬೆಳಗ್ಗೆ 6 ಗಂಟೆಗೆ ಯಾಕೆ ಬಂದಿರೋದಂತ ಹೇಳಿದ್ರೆ, ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದ ಬಳಿಕ ಅವರು ಅವರವರ ಕೆಲಸಕ್ಕೆ ಹೋಗ್ಬೇಕಾಗಿದೆ. ಹೀಗಾಗಿ ಒಂದು ಕಡೆಯಲ್ಲಿ ಆ ಚಿಂತೆ, ಮತ್ತೊಂದು ಕಡೆಯಲ್ಲಿ ನಾವು ಸಿನಿಮಾವನ್ನ ನೋಡ್ಲಿಲ್ಲ ಅನ್ನುವ ಚಿಂತೆ, ಇವೆಲ್ಲದರಿಂದಾಗಿ ಮ್ಯಾನೇಜರ್ ಅವರ ಮಾತನ್ನ ಅವರಿಗೆ ಕೇಳಲಿಕ್ಕೆ ಆಗ್ಲಿಲ್ಲ. ಅದಾದ ಬಳಿಕ ಸಿನಿಮಾ ಪ್ರದರ್ಶನ ಆಯಿತು. ಪ್ರಸ್ತುತ ಮ್ಯಾನೇಜರ್ ಅವರು ಮತ್ತೊಮ್ಮೆ ಈ ವಿಚಾರವನ್ನ ಪ್ರೇಕ್ಷಕರ ಮುಂದಿಟ್ಟಿದ್ದಾರೆ. ಅಷ್ಟಕ್ಕೂ ಆ ಸಂದರ್ಭದಲ್ಲಿ ಮ್ಯಾನೇಜರ್ ಅವರು ಏನಂದ್ರು ಒಮ್ಮೆ ಕೇಳ್ಕೊಂಡ್ ಬರೋಣ. ದುಡ್ಡು ಕೊಟ್ಟಿದ್ದೀವಿ, ಈಗ ಎಲ್ಲ ಆಯ್ತು. ನಿಮ್ದು ಮಿಸ್ಟೇಕು ಅವ್ರ ಮಿಸ್ಟೇಕು ಗೊತ್ತಿಲ್ಲ. ಎಸ್, ಕೇಳಿದ್ರಲ್ಲ. ಒಟ್ಟಾರೆಯಾಗಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ಫಸ್ಟ್ ಶೋನಲ್ಲಿ ವೀಕ್ಷಣೆ ಮಾಡಬೇಕು ಅಂತ ಅದೆಷ್ಟೋ ಮಂದಿ ಅಭಿಮಾನಿಗಳಿದ್ದಾರೆ. ಈ ಚಿತ್ರಮಂದಿರಕ್ಕಿನ ಅಭಿಮಾನಿ ವರ್ಗ ಇದೆ. ಯಾಕಂತ ಹೇಳಿದ್ರೆ ತುಂಬಾನೇ ಸುಸಜ್ಜಿತವಾದಂತ ಚಿತ್ರಮಂದಿರ, ಪಕ್ಕ ಕನ್ನಡ ಸೆಂಟರ್. ಇಲ್ಲಿನ ಸಿಬ್ಬಂದಿಗಳು ಅಷ್ಟೇ ತುಂಬಾನೇ ಫ್ರೆಂಡ್ಲಿ ಆಗಿದ್ದಾರೆ. ಮ್ಯಾನೇಜರ್ ಅವರು ಕೂಡ ಈಗಾಗಲೇ ನೀವು ನೋಡಿದ್ದೀರಾ, ತುಂಬಾನೇ ಫ್ರೆಂಡ್ಲಿ ಆಗಿದ್ದಾರೆ. ನಂಗೆ ಅನ್ಸೋದು ಈ ಮ್ಯಾನೇಜರ್ ಅವರಿಗೆ ಒಂದು ಅಭಿಮಾನಿ ಬಳಗ ಇದೆ ಅಂತ. ಯಾಕಂತ ಹೇಳಿದ್ರೆ ಎಲ್ಲರ ಜೊತೆಯೂ ಕೂಡ ತುಂಬಾನೇ ಅನ್ಯೋನ್ಯವಾಗಿ ಅವರು ಮಾತನಾಡ್ತಾರೆ. ಪ್ರೇಕ್ಷಕರು ಆ ಮಟ್ಟಕ್ಕೆ ಮುಗಿಬಿದ್ರು ಕೂಡ ಮ್ಯಾನೇಜರ್ ಅವರು ಎಲ್ಲೂ ಕೂಡ ಕೋಪ ಮಾಡಿಲ್ಲ, ಎಲ್ಲೂ ಕೂಡ ಯಾರಲ್ಲೂ ಕೂಡ ರೂಢಾಗಿ ಮಾತನಾಡಿಲ್ಲ. ಈ ದೃಶ್ಯಾವಳಿ ಹೇಳುತ್ತೆ ಮ್ಯಾನೇಜರ್ ಅವರು ಯಾವ ರೀತಿ ಇರಬೇಕು ಅನ್ನೋದನ್ನ. ಒಂದಿಷ್ಟು ಚಿತ್ರಮಂದಿರದವರು ಇದ್ದಾರೆ, ಪ್ರೇಕ್ಷಕರ ಜೊತೆಗೆ ರೂಢಾಗಿ ಮಾತನಾಡೋದು, ಬೈಯೋದು, ಅದು ಇದು. ಇವರೆಲ್ಲ ಪ್ರಸನ್ನ ಚಿತ್ರಮಂದಿರದ ಮ್ಯಾನೇಜರ್ ಅವರ ಹತ್ರ ಹೋಗಿ ಕಲಿಬೇಕು. ಅದೇನೇ ಇರಲಿ, ಪ್ರಸನ್ನ ಚಿತ್ರಮಂದಿರ ಅಂತೂ ತುಂಬಾನೇ ಅತ್ಯದ್ಭುತವಾದಂಥ ಚಿತ್ರಮಂದಿರ, ತುಂಬಾನೇ ಬೃಹತ್ ಚಿತ್ರಮಂದಿರ. 1000 ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂತಹ ರಾಜ್ಯದ ಅತಿ ದೊಡ್ಡ ಚಿತ್ರಮಂದಿರಗಳ ಸಾಲಿನಲ್ಲಿ ಪ್ರಸನ್ನ ಚಿತ್ರಮಂದಿರ ಕೂಡ ಬರುತ್ತೆ. ಒಳ್ಳೆ ಸ್ಟೇಡಿಯಂ ಇದ್ದಂಗಿದೆ ಚಿತ್ರಮಂದಿರದ ಹೊರಭಾಗ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ KD ಅಂತೂ ಇಲ್ಲಿ ಭರ್ಜರಿಗೆ ಪ್ರದರ್ಶನವನ್ನ ಕಾಣ್ತಾ ಇದೆ. ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ರಾಜಧಾನಿ ಬೆಂಗಳೂರು ಹಾಗೆ ರಾಜ್ಯಾದ್ಯಂತ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇವೆಲ್ಲವನ್ನ ಹೇಳ್ತೀವಿ. ನಮಸ್ಕಾರ.